ಇದ್ದೀನಿ ನೋಡಿ ಯಾವ ಥರ ಬಂದಿದೆ. ಕಲರ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ಈ ಥರ ಇದೆ ನಮ್ಮದು ವೆಜ್ ಬಿರಿಯಾನಿ. ಸೂಪರಾಗಿ ಸಿಂಪಲ್ಲಾಗಿ ವೆಜ್ ಬಿರಿಯಾನಿ ಮಾಡಿದ್ದೀನಿ ನೋಡಿ. ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಇಲ್ಲಿ ಇವ್ರು ಕೂತಿದ್ದಾರೆ, ಮೇಡಮ್ ಅವರು. ಇಲ್ಲಿ ಇವನು ಕೂತಿದ್ದಾನೆ. ಎಂತ ಮಾಡತ್ತಿಪ್ಪ, ಎಂತ ಮಾಡತ್ತೀರಿ? ಇವರು ಫೋನಲ್ಲಿ ಏನೋ ಬೇಕಾಗಿದೆ ಅಂತೆ, ಅವೆಲ್ಲ ಜೆರಾಕ್ಸ್ ಹೊಡ್ಸ್ಕೊಂಬರ್ಬೇಕು. ಇದು ಮಾಡ್ತಾಯಿದ್ದಾನೆ, ಕೂತಿದ್ದಾನೆ. ನಾನೀಗ ಫ್ರೆಂಡ್ಸ, ಅಯ್ಯಪ್ಪ ಕೈ ಎಲ್ಲೆಲ್ಲಿ ಇಡಾತಿದ್ದು ಕಾಣೋದಿಲ್ಲ ನೋಡಿ. ಈಗ ಸಾಕಾಗಿದೆ. ಮಧ್ಯಾಹ್ನ ಮೇಲೆ ಇವತ್ತು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ಬೆಳಗ್ಗೆಯಿಂದ ಆಗಲಿಲ್ಲ, ಅದು ಇದು ಕೆಲಸ ಮಾಡಿಕೊಂಡು ಈಗ ಪುಲಾವನ್ನ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ. ಡೈರೆಕ್ಟ್ ರೆಸಿಪಿನೇ ಶೇರ್ ಮಾಡ್ತೇನೆ. ನಾನು ಅದೆಲ್ಲ ರೆಡಿ ಮಾಡ್ಕೊಳ್ಳೋದು ತೋರಿಸಿಲ್ಲ, ರೆಸಿಪಿನೇ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮಧ್ಯಾಹ್ನ ಊಟಕ್ಕೆ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಕ್ಕೆ. ಮತ್ತು ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ. ಬಿಸಿಲು ನೋಡಿ ಆ ಥರ ಇದೆ, ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ ಹೊರಗಡೆ. ಇಲ್ಲಿ ಕೂತಿದ್ದಾರೆ, ಇವರು ಇಲ್ಲಿ ಕೂತಿದ್ದಾರೆ. ಯಜಮಾನ್ರು ಬಂದಿದ್ದಾರೆ. ಈಗ ಅನ್ನ ಅಂತೂ ಬೇಯ್ತಾ ಇದೆ, ಬೇಯಲಿ ನೋಡಿ. ಇವತ್ತು ಏನಪ್ಪ ಅಂದರೆ ಪುಲಾವನ್ನದ ರೆಸಿಪಿ ಮಾಡಿದ್ದೀನಿ ನೋಡಿ. ಪುಲಾವನ್ನ ಅಲ್ಲ, ಬಿರಿಯಾನಿ, ವೆಜ್ ಬಿರಿಯಾನಿ ಮಾಡಿದ್ದೀನಿ. ಸಖತ್ತಾಗಿ ಬಂದಿದೆ ಮಾತ್ರ, ಉದುರಾಗಿ ಅದು ತುಂಬ ಚೆನ್ನಾಗಿ ಬಂದಿದೆ. ಈಗ ಸರ್ವ್ ಮಾಡಿ ತೋರಿಸ್ಬೇಕು. ಸರ್ವ್ ಮಾಡಿ ತೋರಿಸ್ತೇನೆ. ಅಮ್ಮ ಬಿರಿಯಾನಿ ಆಯ್ತಾ? ಬಿರಿಯಾನಿ ರೆಡಿ ನೋಡಿ ಫ್ರೆಂಡ್ಸ್. ನಮ್ಮ ಮುಖ ಕ್ಲಿಯರ್ ಆಗಿ ಕಾಣ್ತದೆ ಗೊತ್ತಿಲ್ಲ. ವೆಜ್ ಬಿರಿಯಾನಿ ಸಖತ್ತಾಗಿದೆ. ಇವತ್ತೊಂದು ಸೂಪರಾಗಿ ಬಂದಿದೆ. ಈ ಥರ ಬಿರಿಯಾನಿ ನಾನು ಯಾವತ್ತೂ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ನನ್ನ ಮಗ ಬಂದಿದ್ದಾನೆ ಅಂತೇಳಿ ಸ್ಪೆಷಲ್ ಬಿರಿಯಾನಿ ಮಾಡಿದ್ದೀನಿ ಇವತ್ತಿಂದು. ವೆಜ್ ಬಿರಿಯಾನಿ ಹೇಗೆ ಬಂದಿದೆ ಅಂತೇಳಿ ಊಟ ಮಾಡ್ತೇವೆ. ಈಗ ಎಲ್ಲರೂ ಟೈಮ್ ಆಗಿದೆ. ಹಾಗೆ ನೋಡಿ ಬಿರಿಯಾನಿ ಹೇಗೆ ಬಂದಿದೆ, ಸಖತ್ತಾಗಿದೆಯಲ್ಲ ನೋಡಿ. ನೋಡಿ ಬಿರಿಯಾನಿ ಸಖತ್ತಾಗಿದೆ, ಇಲ್ಲಿದೆ. ಈಗ ಎಲ್ಲರಿಗೂ ಊಟಕ್ಕೆ ಬಡಿಸ್ತೇನೆ. ಈಗ ನೋಡಿ, ಬಿರಿಯಾನಿ ಜೋಡ ಸಲಾಡ್ ಬೇಕಂತೆ ಅವರಿಗೆ. ಮತ್ತು ಟೊಮೆಟೊ, ಈರುಳ್ಳಿ, ಮುಳ್ಸಂತೆ ಎಲ್ಲ ಹೋಳಿದೆ. ಸ್ವಲ್ಪ ಮೊಸರು ಕೂಡ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಮೊಸರು ಎಷ್ಟು ಬೇಕಟ್ಟು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೇನೆ. ಇದಕ್ಕೆ ಕಾಯಿ ಮೆಣಸದು ಏನು ಹಾಕಲ್ಲ. ಹಾಗೆ ಬಿರಿಯಾನಿಗೆ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ನಾವು ಪುಲಾವನ್ನಕ್ಕೂ ಮಾಡ್ತೇವೆ. ನಾನು ಬೇಡ ಅಂತೇಳಿ ಬಿಟ್ಟಿದ್ದೆ, ಮತ್ತು ಮಕ್ಕಳು ಮಾಡಂದರು. ಈ ಥರ ಸಲಾಡ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಪುಲಾವನ್ನದೊಟ್ಟಿಗೆ ಅದು ಮಸ್ತಾಗುತ್ತೆ ನೋಡಿ. ಈಗ ರೆಡಿಯಾಗಿದೆ. ಉಳಿದಿರೋಂಥದ್ದು ಸ್ವಲ್ಪ ಮೊಸರು ಉಳಿಯಿತು, ಇದಕ್ಕೆ ಹಾಕೊಂಡ್ಬಿಡ್ತೀನಿ ಇನ್ನೊಂದು ಬೌಲಿಗೆ. ನೋಡಿ, ಇಲ್ಲಿ ಇವತ್ತಿಂದು ವೆಜ್ ಬಿರಿಯಾನಿ ರೆಡಿಯಾಗಿದೆ. ಇಲ್ಲಿ ಶ್ರೇಯಾನು ತಿಂತಾ ಇದ್ದಾಳೆ. ಹೇಗೆ ಬಂದಿದೆ ಶ್ರೇಯಮ್ಮ? ಸೂಪರಾ? ಚೆನ್ನಾಗುಂಟಾ ವೆಜ್ ಬಿರಿಯಾನಿ? ಧನುಷ್ ಹೇಗಿದೆ? ಸೂಪರಾ? ನಮ್ಮ ಯಜಮಾನ್ರು ಅಂಗಿ ಹಾಕೊಂಡಿಲ್ಲ, ಕೂತಿದ್ದಾರೆ ಹೇಗೆ. ಅದಕ್ಕೆ ಫ್ರೆಂಡ್ಸ್, ಎಲ್ಲೇ ವಿಡಿಯೋದಲ್ಲಿ ಬಂದರೂ ತಪ್ಪು ತಿಳ್ಕೊಳಿಕ್ಕೆ ಹೋಗಬೇಡಿ. ಈಗ ಸ್ನಾನ ಮಾಡಿದ್ರು, ಅವ್ರಿಗೆ ಕೆಲಸಕ್ಕೆ ಹೋಗಿದ್ರು. ಸ್ನಾನ ಮಾಡಿ ಬಂದು ಹಾಗೆ ಊಟ ಕೂತಿದ್ದಾರೆ. ವೆಜ್ ಬಿರಿಯಾನಿ ರೆಸಿಪಿ ನೀಟಾಗಿ ಬರುತ್ತೆ. ಇವತ್ತೇ ವಿಡಿಯೋದಲ್ಲಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ. ಹೊರಗಡೆ ಹೊರಟಿವಿ. ಈಗ ಧನುಷ್ ಕೂಡ ಬಂದಿದ್ನಲ್ಲ, ಅದಕ್ಕಾಗಿ ಸ್ವಲ್ಪ ಹೊರಗೆ ಹೋಗಿರ್ಬೇಕಂತೇಳಿ ಹೊಂಟಿವಿ. ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ಬೇಕಂತೇಳಿ ನೋಡಿ. ಇಲ್ಲಿ ಇವರು ರೆಡಿಯಾಗಿದ್ದಾರೆ. ಇವರು ಬೀಗ ಹಾಕ್ತಾಯಿದ್ದಾರೆ. ಇದು ಪ್ಯಾಂಟ ಏನು ಹಸಿದೈತಿ ಶ್ರೇಯಮ್ಮ, ಇದನ್ನ ಈ ಕಡೆಗೆ ಹಾಕೋಣ. ಏನು ಬಿಸಿಲಿತ್ತು ಇವತ್ತೇನು ಮಳೆ ಇರಲಿಲ್ಲ. ಸರಿ ಮುಂದೆ ಸರಿ ಶ್ರೇಯಮ್ಮ. ಇಲ್ಲಿ ನಟ್ಟು ಬಿಸಿಲಿಗೆ ಆರುತ್ತೆ, ಹಾಕಿ ಹೋಗ್ತೇವೆ. ಇವತ್ತು ಬಿಸಿಲೈತಿ, ಹುಲ್ಲು ತೆಗಿಬೇಕಂತ ಮಾಡಿದ್ವಿ. ತುಂಬಾ ಸುಸ್ತಾಯಿತು, ಬೇಡ ಅಂಥೇಳಿ ಬಿಟ್ಟಿವಿ. ನಾಳೆ ಅದು ತೆಗೆದ್ರೆ ಆಯ್ತು ಅಂಥೇಳಿ. ಈಗ ನೋಡಿ
ನಮ್ಮ ಹೀರೋ ರೆಡಿಯಾಗಿದ್ದಾನೆ ಅಲ್ಲ ಹೀರೋ. ತುಂಬಾ ಹುಡುಗರು ಬರತ್ತ ನೋಡಿ ಇಲ್ಲಿಗೆ ಮತ್ತೆ ಚಲ್ ಮಾಡ್ಯ. ಒಟ್ಟು ಇಲ್ಲೇ ಹಾದಕ್ಕವು ಹಾದಿಲ್ಲ ಫ್ರೆಂಡ್ಸ್ ಯಾರಿಗೂ ಇಲ್ಲಿ ಹಾದೋಗ್ಲಿಕ್ಕೆ. ಡೆಡ್ ಅಲ್ಲಿ ಲಾಸ್ಟ್ ಇದೆ. ಶ್ರೇಯಾ, ನಾನು, ಧನುಷ 3 ಜನ ಹೊರಟೀವಿ. ಈಗ ಸ್ವಲ್ಪ ಹುಲ್ಲು ತೆಗೆದಿದ್ರೆ ಒಳ್ಳೇದಿತ್ತು. ಬಿಸಿಲಿತ್ತಲ್ಲ ತೆಗಿಲಿಕ್ಕೆ ಒಳ್ಳೇದಿತ್ತು. ನಾವೇ ದೇವಸ್ಥಾನಕ್ಕೆ ಹೋಗಬೇಕು, ಅಮ್ಮಾರ ಮನೆಗೆ ಹೋಗಬೇಕು ಹೊರಟೀವಿ ನೋಡಿ. ನಡೀರಿ ಬೇಗ. ಒಳ್ಳೆ ಬಿಸಿಲುಂಟು ನೋಡಿ. 5:30 ಆಗಿದೆ ಈಗ, ಸಾಯಂಕಾಲ ಅಲ್ಲ 5:30 ಆಗಿದೆ ಸ್ನೇಹಿತರೆ. ನೋಡಿ ಇಷ್ಟು ಬಿಸಿಲಿದೆ ಇವತ್ತು ಅಲ್ಲ ಧನುಷ್. ಈ ಥರ ಇವತ್ತು ಇಷ್ಟೊಂದು ಬಿಸಿಲಿತ್ತು. ನಾನು ಹುಲ್ಲು ತೆಗಿಲಿಲ್ಲ, ಅದೇ ಬೇಜಾರಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಬನ್ನಿ ನಿಮಗೆ ಒಂದು ಕಾಯಿ ತೋರಿಸ್ತೀನಿ, ಇದು ಯಾವುದಂಥೇಳಿ ಕಮೆಂಟ್ ಮಾಡುತ್ತೆ. ನನಗೂ ಅಷ್ಟು ಐಡಿಯಾ ಗೊತ್ತಿಲ್ಲ ಅದು ಯಾವುದು ಕಾಯಿ ಅಂಥೇಳಿ. ಆದರೆ ಆ ಗಿಡದಲ್ಲಿ ತುಂಬಾ ಆಗಿದೆ, ಅದು ಕೆಳಗೆ ಬಿದ್ದು ಹಾಳಾಗ್ತಾಯಿದೆ ಎಲ್ಲ. ನೋಡಿ ಇಲ್ಲಿ ಇದು ಲಿಂಬೆ ಹಣ್ಣಿನ ಹಾಗೆ ಬಿದ್ದು ಹಾಳಾಗ್ತಾಯಿದೆ. ಯಾವುದಂಥೇಳಿ ಕಮೆಂಟ್ ಮಾಡಿ. ತಗೊಂಡು ಪ್ಯಾಷನ್ ಫ್ರೂಟ್ ನಂಗೆ ಕಾಯಿ ನೋಡಿ, ಇದೇ ನೋಡಿ ಇಲ್ಲೆಲ್ಲ ಪ್ಯಾಷನ್ ಫ್ರೂಟ. ಏನೋ ಧನುಷ್ ಹೇಳ್ತಾ ಇದ್ದಾನೆ ಪ್ಯಾಷನ್ ಫ್ರೂಟ್ ಅಂತೇಳಿ. ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್ ನನಗೂ ಕೂಡ. ಯಜಮಾನ್ರು ನಾನು ಒಬ್ಬಳೇ ಹೋಗೋದಾದ್ರೆ ಕರ್ಕೊಂಡು ಹೋಗ್ತಿದ್ರು. ಧನುಷಾಗ ಶ್ರೇಯಾಗ ಬಾ ಅಂದೆ ನಾನೇ. ಅವರು ಮನೆಯಲ್ಲಿ ಇರಬೇಕಾಗುತ್ತೆ, ಬೇಡ ಅಂಥೇಳಿ ಧನುಷ, ಶ್ರೇಯಾ, ನಾನು ಎಲ್ಲರೂ ಸೇರಿ ಹೊರಟಿ ಮಧ್ಯಾಹ್ನ. ಇನ್ನು ಬಂದು ರಾತ್ರಿಗೆ ಏನಾದರೂ ಅಡುಗೆ ಮಾಡಬೇಕು. ಅಡುಗೆ ಮಾಡಿಲ್ಲ, ಬಂದೇನಾದರೂ ಅಡುಗೆ ಮಾಡೋಕೆ. ಮಧ್ಯಾಹ್ನ ಕಷ್ಟ ಮಾಡಿದ್ವಿ, ರಾತ್ರಿಗೆ ಮಾಡಿಲ್ಲ. ಈಗ ನಮ್ಮ ಅಮ್ಮರ ಮನೆಗೆ ಹೋಗಿ ಬಂದಮೇಲೆ ಸಿಗ್ತೆ. ನೋಡಿ ಇಲ್ಲಿ ಒಂದು 2 ಬೌಲ್ನಷ್ಟು ಅಂದರೆ 1 ಗ್ಲಾಸ್ನಷ್ಟು ತೊಗೊಂಡಿದ್ದೇನೆ ನಾನಿಲ್ಲಿ ಬಿರಿಯಾನಿ ರೈಸನ್ನು. ಅಂದರೆ 2 ಬೌಲ್ ಆಗುತ್ತೆ. ಅದು ಕ್ಲೀನ್ ಮಾಡಿ ತೊಳಿತಾ ಇದ್ದೀನಿ. ಒಂದು 10 ನಿಮಿಷ ಇದು ಚೆನ್ನಾಗಿ ನೆನೆಯಲಿ ನಮಗೆ. ನೋಡಿ ಇಲ್ಲಿ ನೀರು ಸಹ ಕುದೀತಾ ಇದೆ. ನೀರು ಕುದಿಯುವಾಗ 1 ಪುಲಾವ್ ಎಲೆನ ಹಾಕ್ತಾ ಇದ್ದೀನಿ. ನೀರಿಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ ಸ್ವಲ್ಪ ಚಕ್ಕೆ ನೋಡಿ, ಒಂದಿಷ್ಟು ಚಕ್ಕೆನ ಹಾಕ್ತಾ ಇದ್ದೀನಿ. ಚಕ್ಕೆ ಮತ್ತು ಹಾಗೆ ಇದಕ್ಕೆ ಕಾಳುಮೆಣಸು ಒಂದು 5-6 ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಕೂಡ ಹಾಕೋಬೋದು. ನೋಡಿ ನಾನು ಏನಿಲ್ಲಿ ಅಕ್ಕಿ ನೆನೆ ಇಟ್ಟಿದ್ನೆಲ್ಲ ಅದರದ್ದು ನೀರೆಲ್ಲ ಬಸಿದು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಕುದಿ ನೀರಿಗೆ ಹಾಕ್ತಾ ಇದ್ದೀನಿ. ನೋಡಿ ಒಂದು 5 ನಿಮಿಷ ಇದು ನಮಗೆ ಬಾಯ್ಲ್ ಆಗಲಿ, ಚೆನ್ನಾಗಿರುತ್ತೆ. 5 ನಿಮಿಷ ಬಾಯ್ಲ್ ಆದಮೇಲೆ ತೋರಿಸ್ತೇನೆ ನಿಮ್ಗೆ ಕುದೀಲಿ. ಅದು ಅಲ್ಲಿ ಅಕ್ಕಿ ಬಾಯ್ಲ್ ಆಗ್ತಾನೆ ಇರುತ್ತೆ. ಬಾಯ್ಲ್ ಆಗಲಿ. ಇಲ್ಲಿ ನಾನು 1 ಕಪ್ಪು ಮೊಸರನ್ನ ತೊಗೊಂಡಿದ್ದೇನೆ. ಅದಕ್ಕೆ ನಾನು ಇಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್, ಬಿರಿಯಾನಿ ಮಸಾಲೆ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ನೋಡಿ ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮೊಸರಿನೊಟ್ಟಿಗೆ ಎಲ್ಲವನ್ನು ಒಂದು ರೀತಿ ಈಗ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ ಎಲ್ಲ ಈಗ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಎತ್ತಿಡ್ತೇನೆ ಸೈಡಿಗೆ. ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಬಾಯ್ಲ್ ಆದರೆ ಸಾಕು, ಜಾಸ್ತಿ ಬಾಯ್ಲ್ ಮಾಡೋದು ಬೇಡ. ಈಗ ಇದು ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಹಾಕೋಬಹುದು ನೀವು, ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ನೋಡಿ ಜೀರಿಗೆ ಫ್ರೈ ಆಗ್ತಾ ಇದೆ. ಅದಕ್ಕೆ 1 ಈರುಳ್ಳಿ ದೊಡ್ಡದು ಕಟ್ ಮಾಡಿ ಕೂಡ ಹಾಕ್ತಾ ಇದ್ದೀನಿ ನಾನು ಇಲ್ಲಿ. ಇದನ್ನು ಈಗ ಚೆನ್ನಾಗಿದು ಫ್ರೈ ಆಗಬೇಕು ಇದರಲ್ಲೇ. ಈಗ ಇಷ್ಟು ಫ್ರೈ ಆಗಿದೆ. ಇದಕ್ಕೆ ಕಟ್ ಮಾಡಿಟ್ಟಿರೋಂಥ 1 ಟೊಮೆಟೊನ ಕೂಡ ಹಾಕ್ತಾ ಇದ್ದೀನಿ. ಉದ್ದವಾಗಿ ನೀವು ಕೂಡ ಕಟ್ ಮಾಡ್ಕೊಳ್ಳಿ. ಇದೇ ಥರ ವೆಜ್ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ ಇದು.
ನೋಡಿ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ನೀವು. ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ಇದರೊಟ್ಟಿಗೆ. ಆದಷ್ಟು ಬೇಗ ಫ್ರೈನೂ ಕೂಡ ಆಗುತ್ತೆ, ಉಪ್ಪು ಎಲ್ಲರೊಟ್ಟಿಗೂ ಹೊಂದ್ಕೊಳ್ಳುತ್ತೆ. ನೋಡಿ ಈಗ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾವು ಚಿಲ್ಲಿ ಪೌಡರನ್ನು ಕೂಡ ಹಾಕಿರ್ತೀವಿ. ಕಾಯಿ ಮೆಣಸು ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ, ಆಪ್ಷನಲ್ ಅದು ನಿಮಗೆ. ನೋಡಿ ಈ ಸಮಯದಲ್ಲಿ ಇದಕ್ಕೆ ನಾವೇನು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಮೊಸರು, ಅದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ಲೋ ಇಟ್ಕೊಳ್ಳಿ ಗ್ಯಾಸು, ಹೈ ಇಡ್ಲಿಕ್ಕೆ ಹೋಗಬೇಡಿ. ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ನೋಡಿ ಈ ಸಮಯದಲ್ಲಿ ಇದಕ್ಕೆ ನಾವು ಇಲ್ಲಿ ಒಂದು ಬಟಾಟಿನ ಈ ಥರ ಕಟ್ ಮಾಡಿ ನೀರಿಗೆ ಹಾಕಿದ್ನಿ. ಇದು ಕುದಿಯುವಾಗ ನಾವು ಹಾಕಬೇಕು. ಈಗ ತುಂಬ ಹಣ್ಣಾಗಿ ಬೇಯಬಾರ್ದಿದು ಪೀಸು. ನೋಡಿ ಈಗ ಸ್ವಲ್ಪ ಇದು ಕುದೀಲಿ ಈ ಪೀಸ್ಗಳ. ನೋಡಿ ಈಗ ಒಂದು 50% ಆಲೂಗಡ್ಡೆ ಬೆಂದಿದೆ. ಇದಕ್ಕೆ ನಾನೀಗ ಏನು ಹಾಕ್ತೀನಿ ಅಂದರೆ ಬೇಯಿಸಿಟ್ಟಿರುವಂಥ ಅಕ್ಕಿನ ಎಲ್ಲವನ್ನು ಬಸಿದಿದ್ದೇನೆ, ನೀರಿಂದ ಹೊರ ತೆಗೆದಿದ್ದೇನೆ, ಅದನ್ನೇ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಕಡೆ ನಾವು ಹಾಕಬೇಕಾಗತ್ತೆ. ಇದನ್ನು ಹರಡ್ಕೋಬೇಕು. ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲ್ಗಡೆಯಿಂದ ಈ ಥರ ಉದುರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ. ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡಿ ಫ್ಲೇವರಿಗೋಸ್ಕರ ಚೆನ್ನಾಗಿರುತ್ತೆ. ಇದನ್ನು ಒಂದು 2 ರಿಂದ 3 ನಿಮಿಷಗಳ ಕಾಲ ಸ್ಲೋ ಉರಿಯಲ್ಲಿ ಬೇಯಿಸ್ಕೊತೇನೆ. ಒಂದು 3 ರಿಂದ 4 ನಿಮಿಷ ಬೇಯಿಸಿದ್ದೇನೆ. ಇದನ್ನು ಮಿಕ್ಸ್ ಮಾಡಿದ್ದಿಲ್ಲಲ್ಲ ನಾವು. ನೋಡಿ ಈಗ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬಾರ್ದು. ಹಾಗೆ ನೋಡಿ ಇಲ್ಲಿ ಸೈಡಿಂದ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ, ಕಲರಾಗಿ ತುಂಬ ಚೆನ್ನಾಗಿ ಬಂದಿದೆ. ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಇಲ್ಲಿ ಈ ಥರ ಇದೆ ನಮ್ಮದು ವೆಜ್ ಬಿರಿಯಾನಿ. ಸೂಪರಾಗಿ ಸಿಂಪಲ್ಲಾಗಿ ವೆಜ್ ಬಿರಿಯಾನಿ ಮಾಡಿದ್ದೀನಿ. ನೋಡಿ ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಈಗ ರಾತ್ರಿ ಆಯಿತು, ನಮ್ಮ ಅಮ್ಮರ ಮನೆಗೆ ಹೋಗಿ ಬಂದ್ವಿ. ಅವರು ನಾಳೆ ಫಾರಿನ್ಗೆ ಹೋಗ್ತಾರೆ, ಇರಲ್ಲ. ಅದಕ್ಕಾಗಿ ನಾವೀಗ ಹೋಗಿ ಬಂದ್ವಿ. ಬರುವಾಗನ ಅಲ್ಲೇ 8 ಗಂಟೆ ಆಗಿತ್ತು. ನಮ್ಮ ಅವ್ರ ಮನೆಯಿಂದ ಹೊರಡೋಗ 7:30 ನಡ್ಕೊಂಬರ್ಬೇಕಾದ್ರೆ 8 ಗಂಟೆ ಆಗಿತ್ತು. ಯಜಮಾನ್ರು ಅಷ್ಟರಲ್ಲಿ ಮನೆಗೆ ಬಂದು ಲೈಟ್ ಎಲ್ಲ ಹಾಕಿದ್ರು ಅವರು. ನಾವು ಅಲ್ಲಿಂದ ನಡ್ಕೊಂಡು ಬಂದು ಈಗ ಅನ್ನ ಸಾಂಬಾರು ಮಾಡಿದೆ ಫ್ರೆಂಡ್ಸ್. 10 ಗಂಟೆ ಆಗಿದೆ ಟೈಮೀಗ. ಊಟ ಮಾಡಿದರು ಎಲ್ಲರೂ. ಈಗ ಊಟ ಆಯಿತು. ಎಲ್ಲರೂ ಊಟ ಮಾಡಿ ಶ್ರೇಯಾಂದ್ ಎಕ್ಸಾಮ್ ಇದೆ ಅಂತ ಓದ್ತಾ ಕೂತಿದ್ದಾಳೆ. ಧನುಷನು ಏನೋ ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ಮಾಡ್ತಾಯಿದ್ದ. ನಾನು ವಿಡಿಯೋ ಎಂಡ್ ಮಾಡ್ಬೇಕಂತೇಳಿ ಹೊರಗೆ ಬಂದೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಪುಲಾವ್ ಅಲ್ಲ, ವೆಜ್ ಬಿರಿಯಾನಿ. ಇದು ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿತ್ತು, ಮಸ್ತಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ದು ನಾನು ಕೂಡ. ಸಖತ್ತಾಗಿದೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಇವತ್ತಿಂದು ಚಿಕ್ಕ ವಿಡಿಯೋ ಆಗ್ಬೋದು ಅಷ್ಟೇ, ಜಾಸ್ತಿ ಏನು ಲೆಂತಿ ಆಗಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಶುಭರಾತ್ರಿ, ಗುಡ್ ನೈಟ್.